ಸೋಲಿನ ಬಳಿಕ ಹೊಸ ಪ್ಲೇಯಿಂಗ್ 11 ವೈಭವ್ ಸೂರ್ಯವಂಶಿಗೆ ಪಾದಾರ್ಪಣೆ, ಮೂರರಿಗೆ ವಿದಾಯ ಖಚಿತ. ಅಸಮಾಧಾನಗೊಂಡ ಕೋಚ್ ಗಂಭೀರ್. ಐರ್ಲೆಂಡ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾವನ್ನು ಅವಮಾನಕಾರಿಯಾಗಿ ಸೋಲಿಸಿದ ಐರ್ಲೆಂಡ್ ತಂಡ. ಆದರೆ ಸರಣಿ ಇನ್ನೂ ಮುಗಿದಿಲ್ಲ ಪ್ರಿಯ ವೀಕ್ಷಕರೇ, ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಭಾರತ ಆ ಪಂದ್ಯವನ್ನು ಗೆದ್ದರೆ ಸರಣಿ ಸಮಬಲವಾಗುತ್ತದೆ. ಹೀಗಾಗಿ ಎರಡನೇ ಪಂದ್ಯಕ್ಕೆ ಟೀಮ್ ಇಂಡಿಯಾ ಯಾವುದೇ ಪ್ಲೇಯಿಂಗ್ 11 ಹೇಗಿರಬೇಕು ಎಂಬುದರ ಬಗ್ಗೆ ಮಾತಾಡೋಣ. ಮೊದಲಿಗೆ ಒಂದು ವಿಷಯ ಸ್ಪಷ್ಟವಾಗಿದೆ. ವೈಭವ್ ಸೂರ್ಯವಂಶಿಗೆ ಈ ಪಂದ್ಯದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ನೀಡಲೇಬೇಕು. ಅವರನ್ನು ಪ್ಲೇಯಿಂಗ್ 11ನಲ್ಲಿ ಸೇರಿಸಲೇಬೇಕು. ನನ್ನ ಅಭಿಪ್ರಾಯದಲ್ಲಿ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಆರಂಭಿಕ ಬ್ಯಾಟರ್ಗಳಾಗಬೇಕು. ಈ ಜೋಡಿ ಉತ್ತಮವಾಗಿ ಹೊಂದಿಕೊಂಡೇ ಆಗುತ್ತದೆ ಎಂದು ನನಗೆ ಅನಿಸುತ್ತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸಂಜು ಸ್ಯಾಮ್ಸನ್ ವಿಶ್ವಕಪ್ನಲ್ಲಿ ಚೆನ್ನಾಗಿ ಆಡಿದ್ದರು. ಇತರೆ ಪಂದ್ಯಗಳಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದರು. ಮೊದಲ ಟಿ20ಯಲ್ಲಿ ಮಾತ್ರ ವಿಫಲರಾದರು. ಅದರಿಂದ ಅವರಿಗೆ ಇನ್ನೊಂದು ಅವಕಾಶ ಕೊಡಬೇಕು. ಅವರನ್ನು 3ನೇ ಕ್ರಮಾಂಕದಲ್ಲಿ ಆಡಿಸಲೇಬೇಕು. ನಾಯಕ ಶ್ರೇಯಸ್ ಅಯ್ಯರ್ ಮೊದಲ ಪಂದ್ಯದಲ್ಲಿ ತುಂಬ ಆಜಾಗರೂಕ ಬ್ಯಾಟಿಂಗ್ ಆಡಿದರು. ಆದರೂ ಅವರು ನಾಯಕರಾಗಿ ಅದರಿಂದ ಅವರನ್ನು ತಂಡದಿಂದ ಹೊರಗಿಡುವುದು ಸಾಧ್ಯವಿಲ್ಲ. ಹೀಗಾಗಿ ಅವರನ್ನು 4ನೇ ಕ್ರಮಾಂಕದಲ್ಲಿ ಆಡಿಸಲೇಬೇಕು. 5ನೇ ಕ್ರಮಾಂಕದಲ್ಲಿ ಇಶಾನ್ ಕಿಶನ್ ಅವರನ್ನು ಆಡಿಸಬೇಕು ಅಥವಾ ತಿಲಕ್ ವರ್ಮರವನ್ನು ಆಡಿಸುವ ಸಾಧ್ಯತೆ ಇರುತ್ತದೆ. ಹೀಗಾಗಿ 5ನೇ ಸ್ಥಾನ ಇಶಾನ್ ಕಿಶನ್ಗೆ ಸೂಕ್ತ ಅಥವಾ ತಿಲಕ್ ವರ್ಮಾ. 6ನೇ ಕ್ರಮಾಂಕದಲ್ಲಿ ಶಿವಮ್ ಡುಬೆ. ಮೊದಲಿಗೆ ವಾಷಿಂಗ್ಟನ್ ಸುಂದರ್ ಅವರನ್ನು ತಂಡದಿಂದ ಕೈಬಿಡಬೇಕು. ನನ್ನ ಅಭಿಪ್ರಾಯದಲ್ಲಿ ಟಿ20 ಕ್ರಿಕೆಟ್ನಲ್ಲಿ ಅವರಿಗೆ ಹೆಚ್ಚಿನ ಪಾತ್ರವಿಲ್ಲ. ಎಷ್ಟು ಅವಕಾಶ ಕೊಟ್ಟರೂ ಅವರು ಉತ್ತಮ ಪ್ರದರ್ಶನ ನೀಡುತ್ತಿಲ್ಲ. IPLನಲ್ಲೂ ನಾವು ಅದನ್ನು ನೋಡಿದ್ದೇವೆ. ಅದರಿಂದ 6ನೇ ಸ್ಥಾನದಲ್ಲಿ ಶಿವಮ್ ಡುಬೆ ಆಡಬೇಕು. 7ನೇ ಕ್ರಮಾಂಕಕ್ಕೆ ಹಲವು ಆಯ್ಕೆಗಳಿವೆ. ಸೂರ್ಯವಂಶಿ ಹೆಗಡೆ ಅವರನ್ನು ಆಡಿಸಬಹುದು ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಹಾರ್ದಿಕ್ ಪಾಂಡ್ಯ ಈ ಸರಣಿಯಲ್ಲಿ ಇಲ್ಲದ ಕಾರಣ ಸೂರ್ಯವಂಶಿ ಹೆಗಡೆ ಅವರನ್ನು 7ನೇ ಕ್ರಮಾಂಕದಲ್ಲಿ ಆಡಿಸುವ ಬಹುತೇಕ ಖಚಿತ. ಇನ್ನು 8ನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಅವರನ್ನು ಆಡಿಸಬಹುದು. ಅವರು ಉತ್ತಮ ಫೀಲ್ಡರ್, ಆದರೆ ವಿಕೆಟ್ ಪಡೆಯುವ ವಿಷಯದಲ್ಲಿ ಕೆಲವೊಮ್ಮೆ ಹಿನ್ನಡೆಯಾಗುತ್ತಾರೆ. ಹೀಗಾಗಿ ಅಕ್ಷರ್ ಬದಲಿಗೆ ರವಿ ಬಿಷ್ಣೋಯ್ ಅವರನ್ನು ಕೂಡ ಪರಿಗಣಿಸಬಹುದು. 7ನೇ ಕ್ರಮಾಂಕ. ಅವರಿಗೂ ಕೂಡ ಸಾಕಷ್ಟು ಬ್ಯಾಟರ್ಗಳು ನಿಮ್ಮ ಬಳಿ ಇದ್ದಾರೆ. ನಂತರ ಬೌಲಿಂಗ್ ವಿಭಾಗದಲ್ಲಿ ಹರ್ಷಿತ್ ರಾಣಾ ಮೊದಲ ಪಂದ್ಯದಲ್ಲಿ ಚೆನ್ನಾಗಿ ಆಡಿಸಿದರು. ಹರ್ಷದೀಪ್ ಸಿಂಗ್ ಅವರು ಕೂಡ ಮುಂದುವರಿಸಲೇಬೇಕು. ಆದರೆ ಪ್ರಸಿದ್ಧ ಕೃಷ್ಣರವರ ಬದಲಿಗೆ ಪ್ರಿನ್ಸ್ ಯಾದವ್ ಅವರನ್ನು ತಂಡಕ್ಕೆ ತರುವುದು ಪ್ರಮುಖ ಅಸ್ತ್ರವಾಗಿದೆ. ಪ್ರಸಿದ್ಧ ಕೃಷ್ಣ ಅವರ ಬಗ್ಗೆ ನನಗೆ ಒಂದು ವಿಷಯ ಅರ್ಥವಾಗುವುದಿಲ್ಲ. ಅವರು ಪದೇ ಪದೇ ಹೇಗೆ ಭಾರತೀಯ ತಂಡಕ್ಕೆ ಮರಳಿ ಬರುತ್ತಾರೆ? ಯಾರು ಅವರನ್ನು ಮತ್ತೆ ಮತ್ತೆ ಆಯ್ಕೆ ಮಾಡುತ್ತಾರೋ? ಇದು ಯೋಚಿಸಬೇಕಾದ ವಿಷಯ. ನನ್ನ ಪ್ರಕಾರ ಎರಡನೇ ಟಿ20 ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಈ ಬದಲಾವಣೆಗಳಲ್ಲಿ ಇರಲೇಬೇಕು. ತಿಲಕ್ ವರ್ಮಾ ಅವರನ್ನು ಹೊರಗಿಡುವುದು ತುಂಬ ಸೂಕ್ತ. ಪ್ರಸಿದ್ಧ ಕೃಷ್ಣರವರನ್ನು ಕೈಬಿಡುವುದು ತುಂಬ ಸೂಕ್ತ. ವಾಷಿಂಗ್ಟನ್ ಸುಂದರ್ ಅವರನ್ನು ಟೀಮ್ ಇಂಡಿಯಾದಿಂದ ಆಚೆ ಇಡುವುದೇ ಸೂಕ್ತ. ಸಂಜು ಸ್ಯಾಮ್ಸನ್ ಅವರಿಗೆ ಇನ್ನೊಂದು ಅವಕಾಶ ನೀಡಬೇಕು. ಇದು ನನ್ನ ಅಭಿಪ್ರಾಯ. ಪ್ಲೇಯಿಂಗ್ 11 ನಿಮ್ಮ ಪ್ರಕಾರ ಎರಡನೇ ಟಿ20 ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಹೀಗಿರಬೇಕು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.